ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಫಮಚ್. ಜಮೀರ್ ಅಹಮದ್ ಖಾನ್ರಿಗೆ ಸಚಿವ ಸ್ಥಾನ ತಪ್ಪಿಸಿದ್ದು ಯಾರು? ಇದರಲ್ಲಿ ಕೇವಲ DKC ಅವರ ಪಾತ್ರ ಇದೆಯಾ? ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಕೂಡ ಕಾರಣವ? ಈ ಕುರಿತ ಎಲ್ಲ ವಿಷಯಗಳ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ವಿನಂತಿ ಇದೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿದ್ದರಾಮಯ್ಯ ಹೋದ್ರು, DKC ಬಂದ್ರು. ರಾಜ್ಯದಲ್ಲಿ ನಡೆದ ಈ ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆ ಖಂಡಿತ ಮುಸ್ಲಿಮರನ್ನು ಅಸಮಾಧಾನಗೊಳಿಸಿಲ್ಲ. ಆದ್ರೆ ಮಂತ್ರಿ ಸಂಪುಟದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನು ಕಡಿಮೆಗೊಳಿಸಲಾಗಿದೆ. ಇದು ಅವರಿಗೆ ತೀವ್ರ ನೋವನ್ನು ತಂದಿದೆ. ಕೇರಳಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅನ್ಯಾಯ ಎಂದು ಸದ್ಯಕ್ಕೆ ಹೇಳ್ಬೋದು. ಕೇರಳದಲ್ಲಿ ಅಲ್ಲಿನ VD ಸತೀಶನ್ ಕಾಂಗ್ರೆಸ್ ಸರ್ಕಾರ 6 ಮಂದಿ ಮುಸ್ಲಿಮರನ್ನು ಸಚಿವರನ್ನಾಗಿ ಮಾಡಿದೆ. ಕುഞ്ഞാലിക്കുട്ടി, PK ಬಶೀರ್, VA ಗಫೂರ್, KM ಸಂಶುದ್ದೀನ್, V ಅಬ್ದುಲ್ ರಹಮಾನ್ ಮುಂತಾದವರು. ಅದೇ ಕಾಂಗ್ರೆಸ್ ಕರ್ನಾಟಕಕ್ಕೆ ಬರುವಾಗ ಒಬ್ಬನೇ ಒಬ್ಬ ಹೆಸರಿಗೆ UT ಖಾದರ್ ಮಾತ್ರ. ಅವರು ಮೊದಲು ಸ್ಪೀಕರ್ ಇದ್ರು, ಈಗ ಸಚಿವ ಆಗಿದ್ದಾರೆ. ಮುಸ್ಲಿಮರನ್ನು ಒಂದು ಸಚಿವ ಸ್ಥಾನಕ್ಕೆ ಸೀಮಿತಗೊಳಿಸಿದ್ದು ಯಾಕೆ ಮತ್ತು ಯಾರು? ಪ್ರಶ್ನೆ ಈಗ ಸಮುದಾಯದ ಮಧ್ಯೆ ಹರಿದಾಡ್ತಾ ಇದೆ. ಹೀಗೆ ಮಾಡಿದ್ದು DK ಶಿವಕುಮಾರ, ಸಿದ್ದರಾಮಯ್ಯ ಅವರ ಅಥವಾ ಕಾಂಗ್ರೆಸ್ ಹೈಕಮಾಂಡ್? ಪ್ರಶ್ನೆ ಕೇಳಿ ಬರ್ತಾ ಇದೆ. ಕೆಲವು ವರದಿಗಳ ಪ್ರಕಾರ ಈಗಿನ ಸಚಿವ ಸಂಪುಟದ ಸಚಿವರ ಸಂಖ್ಯೆಯನ್ನು ಹೈಕಮಾಂಡ್ ನಿರ್ಧರಿಸಿದೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. DKC ಅವರು ಮಾಡಿದ್ದು ಇಷ್ಟೇ. ಹೈಕಮಾಂಡ್ ಕೊಟ್ಟ ಪಟ್ಟಿಯಂತೆ ಇಲ್ಲಿ ಸಚಿವರನ್ನಾಗಿ ಮಾಡಿದ್ದಾರೆ. ಆದ್ರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದ ಜಮೀರ್ ಅಹಮದ್ ಅವರಿಗೆ ಜಾಗ ಇಲ್ಲ. ಇದರಲ್ಲಿ DKC ಒಬ್ಬರನ್ನೇ ದೂರಿ ಪ್ರಯೋಜನವೂ ಇಲ್ಲ ಎನ್ನುವರಿದ್ದಾರೆ. ನೇರವಾಗಿ ಇದಕ್ಕೆ ಹೈಕಮಾಂಡೇ ಕಾರಣ ಎನ್ನುವರು ಇದ್ದಾರೆ. ತಪ್ಪಿಲ್ಲ, ಮುಸ್ಲಿಮರಿಗೆ ಒಂದು ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕಡಿಮೆ ಆದಾಗ ಅವ್ರು ಮಾತಾಡಬೇಕು. ಅದು ಪ್ರಜಾಪ್ರಭುತ್ವದ ಸೊಗಡು ಮತ್ತು ಸೊಗಸು. ಕೇರಳವನ್ನು ನೋಡಿದ್ರ, ಅಲ್ಲಿನ ಮುಸ್ಲಿಮರ ಜನಸಂಖ್ಯೆ ಅರ್ಧದಷ್ಟು ಕರ್ನಾಟಕದಲ್ಲಿದೆ. 27% ಕೇರಳದ ಜನಸಂಖ್ಯೆ ಆದ್ರೆ ಕರ್ನಾಟಕದ್ದು 13%. ಕೇರಳದಲ್ಲಿ ಕಾಂಗ್ರೆಸ್ 6 ಮುಸ್ಲಿಮರಿಗೆ ಸಚಿವ ಸ್ಥಾನ ಕೊಟ್ಟಿದೆ. ಈ ಲೆಕ್ಕದಲ್ಲೇ, ಈ ಆಧಾರದಲ್ಲೇ ಮುಸ್ಲಿಮರು ಕೇಳುವುದಾದ್ರೆ ಕನಿಷ್ಠ 3 ಸಚಿವರನ್ನು DKC ಸಂಪುಟ ಹೊಂದಬೇಕಿತ್ತು. ಮುಸ್ಲಿಮರಿಗೆ ಮಾತ್ರ ಅಲ್ಲ, ಮಹಿಳೆಯರಿಗೂ ಸ್ಥಾನ ಕೊಟ್ಟಿಲ್ಲ. ಕಾಂಗ್ರೆಸ್ ಎಚ್ಚೆತ್ಕೊಂಡ್ರೆ ಅದಕ್ಕೆ ಉತ್ತಮ. DKC ಅವರು ತಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಹೇಳ್ತಿದ್ರು, ಯಾರೆಲ್ಲ ಸಚಿವರಾಗ್ತಾರೆ ನಮ್ಗೆ ಗೊತ್ತಿಲ್ಲ, ಹೈಕಮಾಂಡ್ ಹೇಳಿದಂಗೆ ಎಲ್ಲ ಆಗುತ್ತೆ ಎಂದು ಹೇಳ್ತಾ ಇದ್ರು. ಈ ರೀತಿಯಲ್ಲಿ ವಿಶ್ಲೇಷಿಸುವಾಗ ಮುಸ್ಲಿಮರಿಗೆ ಒಂದೇ ಒಂದು ಸ್ಥಾನ ಎಂದು ಹೈಕಮಾಂಡೇ ಸೀಮಿತಗೊಳಿಸಿದೆ ಎಂದಾಗುತ್ತದೆ. ಖರ್ಗೆ, ರಾಹುಲ್ ಗಾಂಧಿ ಇವರೆಲ್ಲ ಸೇರಿ ಮುಸ್ಲಿಮರನ್ನು, ಮುಸ್ಲಿಂ ವಿಭಾಗವನ್ನು ಹಣಿಯುವ ಕೆಲಸವನ್ನು ಮಾಡಿದ್ದಾರೆ ಎಂದಾಗುತ್ತೆ. ಆದ್ರೆ ವ್ಯಾಪಕವಾಗಿ ಇಂದು ಇನ್ನೊಂದು ತರದಲ್ಲಿ ಚರ್ಚೆ ಆಗ್ತಾ ಇದೆ. ಮುಸ್ಲಿಮರಿಗೆ ಒಬ್ಬನೇ ಸಚಿವ ಇರಬೇಕು ಎನ್ನುವ ಕುತಂತ್ರದಲ್ಲಿ ನಿರ್ಗಮನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರವೂ ಇದೆ ಎನ್ನುವುದು ಕೆಲವರ ಅಭಿಪ್ರಾಯಗಳು. ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರಲ್ಲ 13 ಮಂದಿ, ಇವರಲ್ಲಿ 7 ಮಂದಿ ಸಿದ್ದರಾಮಯ್ಯ ಆಪ್ತರು ಎನ್ನಲಾಗ್ತಾ ಇದೆ. ಆದ್ದರಿಂದ ಜನ ಮಾತಾಡುವುದು ಈ ತರ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರರನ್ನು ದಿಲ್ಲಿಗೆ ಕರೆಸಿಕೊಂಡು ಹೈಕಮಾಂಡ್ ಹೊಸ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರಾಗಬೇಕೆಂದು ಚರ್ಚಿಸಿದೆ. ರಾಜ್ಯಕ್ಕೆ ಬಂತಲ್ಲ ದಿಲ್ಲಿಯಿಂದ ಸಚಿವರ ಪಟ್ಟಿ, ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿಲ್ಲ. ಇದ್ರಲ್ಲೇ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ, DKC ಎಲ್ಲ ಸೇರ್ಕೊಂಡು ಮುಸ್ಲಿಮರನ್ನು ಹಣಿಯುತ್ತಿದ್ದಾರೆ. ಸಚಿವ ಸ್ಥಾನ ಸಿಗದಂತೆ ರಾಜಕೀಯವಾಗಿ ಹಣಿಯುತ್ತಿದ್ದಾರೆ ಎನ್ನುವುದು ಖಚಿತಗೊಳ್ತಾ ಇದೆ. ಇನ್ನೊಂದು ತರದ ಮಾತುಗಳು ಇದೇ ವೇಳೆ ಚಲಾವಣೆಯಲ್ಲಿದೆ. ಅದೇನೆಂದ್ರೆ DKC ಮತ್ತು ಸಿದ್ದರಾಮಯ್ಯ ಇಬ್ಬರು ಸೇರಿ ಜಮೀರನ್ನು ಸಚಿವ ಮಾಡದಂತೆ ಅಭಿಪ್ರಾಯ ಕೊಟ್ಟಿರ್ಬೋದು. ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ 13 ಮಂದಿ, ಇದರಲ್ಲಿ 7 ಮಂದಿ ಸಿದ್ದರಾಮಯ್ಯ ಆಪ್ತರಾದ್ರೆ ಈ ಪಟ್ಟಿಗೆ ಜಮೀರ್ ಅಹಮದ್ ಖಾನ್ ಕೂಡ ಸೇರಿದ್ರೆ 8 ಆಗುತ್ತೆ. ಹೀಗೆ ಆಗುವುದೆಂದ್ರೆ ಸಿದ್ದರಾಮಯ್ಯ ಇಲ್ಲದೆಯೂ ಸಿದ್ದರಾಮಯ್ಯರ ತಂಡದ ಸರ್ಕಾರ ಅಸ್ತಿತ್ವದಲ್ಲಿದೆ ಎಂದಾಗುತ್ತದೆ. ಈ ಮಾತುಗಳು ಸಹಜವಾಗಿ ಕೇಳಿ ಬರ್ತದೆ. ಈಗಾಗುವುದು ಬೇಡ. ಇದಕ್ಕಾಗಿ ಜಮೀರ್ ಹೆಸರನ್ನು ಸಚಿವರ ಪಟ್ಟಿಯಿಂದ ಕ್ಯಾನ್ಸಲ್ ಮಾಡಲಾಗಿದೆ. ಹೀಗೆ ವಾದಿಸುವವರು ಹೇಳುವುದು, ಜಮೀರ್ ಮುಸ್ಲಿಂ ಅಲ್ವಾ, ಮುಸ್ಲಿಮರು ಗುದ್ದು ತಿಂದ್ರೆ ಏನೂ ಆಗುವುದಿಲ್ಲ, ಅವರಿಗೆ ಕಾಂಗ್ರೆಸ್ ಅಲ್ಲದೆ ಪರ್ಯಾಯವೇ ಇಲ್ಲ. ಇಂಥ ಒಂದು ಮನಸ್ಥಿತಿಯಲ್ಲಿ ಜಮೀರ್ ಹೆಸರನ್ನು ಈ ಪಟ್ಟಿಯಿಂದ ಹೈಕಮಾಂಡ್ ಕೈ ಬಿಟ್ಟಿರ್ಬೋದು. ಅಲ್ಲ, ಈಗ
ಸಿದ್ದರಾಮಯ್ಯ ಅವರು ತನ್ನ ಮಗನನ್ನು ಸಚಿವ ಮಾಡಿಸಿದ್ದಾರೆ. ಆದ್ರೆ ತನ್ನಲ್ಲಿ ಕೊನೆವರೆಗೂ ನಿಷ್ಠೆ ತೋರಿಸಿದ ಜಮೀರ್ಗೆ ಕೈಕೊಟ್ಟಿದ್ದಾರೆ. ಈ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲ ಸರಿ, ಕಾಂಗ್ರೆಸ್ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿಯನ್ನು, ಕೃಷ್ಣ ಬೈರೇಗೌಡರನ್ನು ಸಚಿವ ಮಾಡದೆ ಇರಲು ಸಾಧ್ಯ ಇದೆಯಾ ಅಂತ ಜಮೀರನ್ನು ಕೈ ಬಿಟ್ಟದ್ದು ಅವರು ಮುಸ್ಲಿಂ ಕೋಟದವರು ಎಂಬ ಕಾರಣಕ್ಕಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ. ಅವರು DKC ಮುಸ್ಲಿಂ ಕೋಟದಲ್ಲಿ ಖಾದರ್ಗೆ ಸ್ಥಾನ ಕೊಟ್ಟಿದ್ದಾರಲ್ಲ, ಮುಸ್ಲಿಮರು ಸಿಕ್ಕಿದ್ದೇ ಪರಮಾನ್ನ ಅಂತ ಸ್ವೀಕರಿಸಿ ಸುಮ್ಮನಿರ್ತಾರೆ. ಹೈಕಮಾಂಡ್ ಹಾಗೆ ತಿಳಿದುಕೊಂಡಿದೆ ಎಂದು ಮಾತಾಡ್ತಾ ಇದ್ದಾರೆ. ಈ ಸಲ ಹೈಕಮಾಂಡ್ ಮಂತ್ರಿಗಳನ್ನು ಮಾಡುವ ಪರಮಾಧಿಕಾರ DKCಗೆ, ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ. DKCಗೂ ಯಾರೆಲ್ಲ ಸಚಿವರಾಗ್ತಾರೆ ಎಂದು ಕೊನೆವರೆಗೂ ಹೈಕಮಾಂಡ್ ಸೂಚನೆ ಕೊಟ್ಟಿಲ್ಲ ಎಂದು ಹೇಳ್ತಾ ಬರುವವರು ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾರೆ. ಸಚಿವರ ನೇಮಕಾತಿಯಲ್ಲಿ ಅವರದ್ದೇನು ಪಾತ್ರ ಇಲ್ಲ, ಅವರು ಬರೇ ಹೈಕಮಾಂಡ್ ನ ಕೈಗೊಂಬೆ. ಹೀಗೆ ಇರುವುದರಿಂದಲೇ ಅವರಿಗೆ ಕೊನೆಯ 2 ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನ ಬಂತು ಎಂದು ವಾದಿಸ್ತಾರೆ. DKC ಅವರನ್ನು ಆಪ್ತವಾಗಿ ತಿಳಿದವರು ಇದನ್ನು ಒಪ್ಪುವುದಿಲ್ಲ. DKC ಅಂತ ಕುಳವೇ ಅಲ್ಲ ಅಂತ ಹೇಳ್ತಾರೆ. ವಾಸ್ತವವೆಂದರೆ DKCಗೆ ಜಮೀರನ್ನು ಸಚಿವ ಸ್ಥಾನದಿಂದ ಹೊರಗಿಡಬೇಕಾಗಿತ್ತು. ಈ ಅಪವಾದ ತನ್ನ ಮೇಲೆ ಬೇಡ ಎನ್ನುವುದಕ್ಕಾಗಿ ಅವರು ಹೈಕಮಾಂಡು ಅಂತ ಹೇಳ್ತಾ ಇದ್ದಾರೆ. ಅದು ಅವರ ತಂತ್ರವಾಗಿದೆ ಎಂದು ಹೇಳುವ ಜನರಿದ್ದಾರೆ. ಹಾಗೆ ಹೇಳುವುದಾದರೆ ಸರ್ಕಾರದ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ DKC ಮತ್ತು ಜಮೀರ್ ರಾಜಕೀಯವಾಗಿ ಪರಸ್ಪರ ಎದುರು ಬದುರು ನಿಂತವರು ಹೌದು. ಜಮೀರ್ ಅವರು ಸಿದ್ದರಾಮಯ್ಯ ಅವರಲ್ಲಿ ನಿಷ್ಠೆ ತೋರಿಸ್ತಾ ಇದ್ರು. 5 ವರ್ಷಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗ್ತಾರೆ ಅಂತ ಹೇಳ್ತಾ ಬಂದ್ರು. ಇಲ್ಲಿವರೆಗೆ ಅಂದ್ರೆ ತಾನು ಮುಖ್ಯಮಂತ್ರಿ ಆಗುವ ಆಕಾಂಕ್ಷಿ ಎನ್ನುವ ಮಟ್ಟಕ್ಕೆ ಜಮೀರ್ ಬೆಳೆದ್ರು. ತಪ್ಪಿಲ್ಲ, ಮುಸ್ಲಿಮರಲ್ಲಿ ಅವರು ಈಗ ಪ್ರಭಾವಿ ನಾಯಕ. ಅವರಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಮರ ಓಟನ್ನು ತಂದು ಕೊಡುವ ಶಕ್ತಿ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೊನೆಗಳಿಗೆಯಲ್ಲಿ ಮಲ್ಲಿಕಾರ್ಜುನ ಅವರ ಮನೆಗೆ ಬಂದು ಮುಸ್ಲಿಮರನ್ನು ಕಾಂಗ್ರೆಸ್ಸಿಗೆ ಓಟು ಹಾಕಿ ಎಂದಾಗ ಕಾಂಗ್ರೆಸ್ಸಿಗೆ 5,000 ಓಟಿನಿಂದಾದರೂ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಲು ಸಾಧ್ಯವಾಯಿತು. ಇದು ನಿಜ. ಇಲ್ದಿದ್ರೆ ಮುಸ್ಲಿಮರು SDPIಗೆ ಓಟ್ ಹಾಕ್ತಾ ಇದ್ರು, ಕಾಂಗ್ರೆಸ್ ಸೋಲ್ತಿತ್ತು, BJP ಗೆಲ್ತಿತ್ತು. ಹೀಗೆ ಬೆಳೆದ ಜಮೀರ್ ಖಾನ್ರನ್ನು ತಡೆಯುವ ಕೆಲಸವನ್ನು ಒಳಗೊಳಗಿಂದಲೇ ಯಾರು ಮಾಡಿದ್ದು? ಒಂದು DKC, ಸಿದ್ದರಾಮಯ್ಯ ಅಥವಾ ಹೈಕಮಾಂಡ್. ದಾವಣಗೆರೆಯ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದ ಅಪಮಾನ ಹಾಗೆ ಇದೆ. ಆ ಅಪಮಾನದ ನಡುವೆಯೂ ಮುಸ್ಲಿಮರು ಕಾಂಗ್ರೆಸ್ಗೆ ಓಟು ಹಾಕಿದ್ದಾರೆ. ಈ ನೋವಿನ ನಡುವೆ ಜಮೀರನ್ನು ಹೈಕಮಾಂಡ್ ದಾವಣಗೆರೆ ಕಾರಣಕ್ಕಾಗಿ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ರೆ ಮುಸ್ಲಿಮರ ಪರ ಧ್ವನಿ ಎತ್ತಿದ್ದಕ್ಕಾಗಿ ಕೈ ಬಿಟ್ಟಿದೆ ಎಂದಾಗುತ್ತದೆ. ಈ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಇದೇ ಸರಿ ಅನಿಸ್ತಾ ಇದೆ. ಮುಸ್ಲಿಮರು ಹಿಂದಿನಂತಿಲ್ಲ, ಪರ್ಯಾಯ ಇಲ್ದಿದ್ರೆ ಪರ್ಯಾಯ ಹುಡ್ಕೊಂಡು ಹೋಗ್ತಾರೆ. ಇಂಥ ತಂತ್ರಗಳಿಗೆ ಇದನ್ನು ಕಾಂಗ್ರೆಸ್ ಸರಿಪಡಿಸದಿದ್ರೆ ಜಮೀರ್ ಅಹಮದ್ ಖಾನ್ ಸಹಿತ ಇನ್ನೂ ಒಬ್ಬರಿಗೆ 3 ಜನ ಸಚಿವರನ್ನಾಗಿ ಮುಸ್ಲಿಮರಿಂದ ಮಾಡದಿದ್ರೆ ಮುಸ್ಲಿಮರು ತಿರುಗಿ ಬಿದ್ದರು ಕಾಣಿಸ್ತಾ ಇದೆ. ಅದು ಮುಂದಿನ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಸೂಕ್ತ ಸ್ಥಾನಮಾನ ನೀಡ್ತಾ ಇಲ್ಲ ಎನ್ನುವ ನೋವು ಇಂದು ನಿನ್ನೆದಲ್ಲ, ಇಂದಿನಿಂದಲೂ ಮುಂದುವರಿತಾ ಬಂದಿದೆ, ಈಗಲೂ ಮುಂದುವರಿತಾ ಇದೆ. ಜಮೀರ್ಗೆ ಸಚಿವ ಕೊಟ್ಟರೆ ಮುಸ್ಲಿಮರು ಸಮಾಧಾನ ಆಗ್ಬಹುದು ಅನ್ನುವುದು ಈಗಿನ ಒಂದು ಅಭಿಪ್ರಾಯ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಮಂಚಿ. ಜೈ ಹಿಂದ್.